ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೆರಗೋಡಿನಲ್ಲಿ ಈ ಒಂದು ಉಗ್ರ ಹೋರಾಟ ನಡೀತಾ ಇದೆ. ತನ್ನ ಧರ್ಮದ ಧ್ವಜ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ರಾತ್ರಿ ಶ್ರೀರಾಮನ ಭಕ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಕಾಯ್ತಿದ್ದಾರೆ. ಅಧಿಕಾರಿಗಳು ಹೇಳ್ತಾರೆ 2 ದಿನ ಗಂಟ ಈ ಧ್ವಜನ ಯಾವುದೇ ಕಾರಣಕ್ಕೂ ಇಳಿಸಲ್ಲ, ನಾವು ಚರ್ಚೆ ಮಾಡ್ತೀವಿ ಮೇಲ್ಮಟ್ಟದಲ್ಲಿ ಅಂತ. ರಾತ್ರಿ ಪಿತೂರಿ ಮಾಡಿ, ರಾಜಕೀಯದ ವೈಯಕ್ತಿಕ ಮಾಡಿ ರಿಸರ್ವ್ಗಳು ಬಂದಿದೆ. ಎಷ್ಟು ರಿಸರ್ವ್ಗಳು ಬಂದಿದೆ ಅಂದರೆ 10 ರಿಂದ 12 ರಿಸರ್ವ್ಗಳು ಬಂದಿದೆ. 250ಕ್ಕಿಂತ ಹೆಚ್ಚು ಜನ ಜೀಪ್ಗಳು ಬಂದಿದೆ. ಸುತ್ತ ಇಡೀ ಕೆರಗೋಡನ್ನ ಬ್ಲ್ಯಾಕ್ ಮಾಡಿದ್ದಾರೆ. ನನಗೆ ಒಂದು ಕನ್ಫ್ಯೂಸ್ ಆಗ್ತಿದೆ, ಏನಪ್ಪ ಅಂತಂದರೆ ಪಕ್ಷದ ಕಾರ್ಯಕರ್ತರುಗಳಾಗ್ಬೋದು, ಎಲ್ಲ ಪಕ್ಷದ ಕಾರ್ಯಕರ್ತರುಗಳಾಗ್ಬೋದು, ಹಿಂದೂಗಳ ಪಕ್ಷದ ಕಾರ್ಯಕರ್ತರುಗಳಾಗ್ಬೋದು, ಮತ್ತೆ ಜೊತೆಗೆ ನಾನು ಬೆಳಿಗ್ಗೆ ಎದ್ರೇಟ್ಗೆ ನಾನು ಹಿಂದೂ ಅನ್ನೋವಂಥ ಕಾರ್ಯಕರ್ತರುಗಳು ಎಲ್ಲೋಗಿದ್ದೀರಾ ಅಂತಂದು ನನಗೆ ಗೊತ್ತಾಗ್ತಿಲ್ಲ. ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಇಷ್ಟೇ, ನಿಮ್ಗಳಿಗೆ ಎಚ್ಚರಿಸ್ತಾ ಇದ್ದೀನಿ. ಇವತ್ತು ನಮ್ಮೂರು, ನಾಳೆ ನಿಮ್ಮೂರು, ನಾಳೆ ಮತ್ತೆ ನಿಮ್ಮ ಮನೆ ಬಾಗ್ಲು. ಅದನ್ನ ಮರಿಬೇಡಿ, ಇದನ್ನ ಉಳಿಸುವಂಥ ಪ್ರಯತ್ನ ಮಾಡಿ. ಇಷ್ಟು ಜನ ಪ್ರತಿ ರಾತ್ರಿ ನಿದ್ದೆಗೆಟ್ಟು ಹೆಂಗಸರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಕೂಡ ಇಷ್ಟೊತ್ತಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದು ಎಲ್ಲಿವರೆಗೂ ಹೋರಾಟ ಹೋಗ್ಬೋದು ಅಂತ. ಇಡೀ ರಾಜ್ಯದ ನ್ಯೂಸ್ ಆಗುತ್ತೆ, ಇದು ಇಡೀ ರಾಜ್ಯಕ್ಕೆ ಹೋಗುತ್ತೆ. ಅವ್ರು ಮಾಡ್ತಿರೋ ತಪ್ಪು ಇಡೀ ರಾಜ್ಯಕ್ಕೆ ಹೋಗುತ್ತೆ. ಇಡುವಂಥ ಅಧಿಕಾರ ಇದೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಭಗವದ್ ಧ್ವಜ, ಆಂಜನೇಯನ ಭಗವದ್ ಧ್ವಜವನ್ನು ಇಳಿಸುವಂಥ ಎಲ್ಲ ಪ್ರಯತ್ನನೂ ಕೂಡ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕೆಲಸನ ಮಾಡ್ತಾ ಇದೆ. ದಯವಿಟ್ಟು ಕೇಳ್ತೀನಿ, ಎಚ್ಚರಿಕೆ ತಗೊಳ್ಳಿ. ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಭಗವದ್ ಧ್ವಜ ಶಾಶ್ವತವಾಗಿ, ಶ್ರೀ ಆಂಜನೇಯನ ಭಗವದ್ ಧ್ವಜ ಶಾಶ್ವತವಾಗಿ ಹಾರಾಡುವಂತೆ ಎಲ್ಲರೂ ಮಾಡಬೇಕು. ಎಲ್ಲ ಕಾರ್ಯಕರ್ತರು ಮಂಡ್ಯ ಜಿಲ್ಲೆ ಕೆರಗೋಡು ಮಾಜಿ ವಿಧಾನಸಭಾ ಕ್ಷೇತ್ರದ ಇದು ಕೆರಗೋಡು ಇಲ್ಲಿರುವಂಥ ಜನರು ಹಾಗೂ ಅಕ್ಕಪಕ್ಕದಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಈ ಗ್ರಾಮಕ್ಕೆ ವಿಸಿಟ್ ಮಾಡಿ ಈ ಭಗವದ್ ಧ್ವಜನ ಸಪೋರ್ಟ್ ಮಾಡಬೇಕು ಅಂತ ಇವತ್ತು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಇಡೀ ರಾತ್ರಿ ನಿದ್ದೆಗೆಟ್ಟು ಕಾಯ್ತಿದ್ದಾರೆ. ಪೊಲೀಸ್ನವರು ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು, ರಾಜಕಾರಣಿಗಳು ಯಾರನ್ನ ಹೆಸರು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. MLA ಹೆಸರು ಹೇಳ್ಬೇಕು, ಮಿನಿಸ್ಟರ್ ಹೆಸರು ಹೇಳ್ಬೇಕು, ಮುಖ್ಯಮಂತ್ರಿ ಹೆಸರು ಹೇಳ್ಬೇಕು, ನನಗೆ ಗೊತ್ತಾಗ್ತಿಲ್ಲ. ಯಾರ್ಯಾರು ದುರುಪಯೋಗ ಪಡಿಸ್ಕೊತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಪ್ರತಿಯೊಬ್ಬರು ಬಂದು ಇದನ್ನ ಉಪಯೋಗಿಸ್ಕೊಳ್ಳಿ. ನೋಡಿ, ಪ್ಯಾರಿಗೇಟು ಕೂಡ ಬಂದಿದೆ. ಎಲ್ಲ ರೀತಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ನೈಟ್ ಪ್ಲಾನ್ ಮಾಡ್ಕೊಂಡು ಬಂದು ಇದನ್ನ ತೆರವುಗೊಳಿಸ್ಬೇಕು ಅಂತಿದ್ದಾರೆ. ಇವರು ರಾತ್ರಿ ಹೊತ್ತು ಬಂದ್ ಮಾಡ್ತಿದ್ದಾರೆ. ನನಗೆ ಒಂದು ಕನ್ಫ್ಯೂಸ್ ಏನ್ ಗೊತ್ತಾ, ಕಳ್ಳರು ಪೊಲೀಸ್ನವರ ಇಲ್ಲ ಅಧಿಕಾರಿಗಳ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಬನ್ನಿ. ಕೆರಗೋಡು ಮಂಡ್ಯ ತಾಲೂಕು, ಕೆರಗೋಡು ಮಾಜಿ ವಿಧಾನಸಭಾ ಕ್ಷೇತ್ರ, ಕೆರಗೋಡು ಮಂಡ್ಯದಿಂದ 13 ಕಿಲೋಮೀಟರ್ ಕೆರಗೋಡು. ದಯವಿಟ್ಟು ಪ್ರತಿಯೊಬ್ಬರು, ನನಗೆ ಯಾರ್ಯಾರನ್ನ ಕರಿಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಇದು ತುಂಬಾ ದೊಡ್ಡ ಮಟ್ಟದ ಹೋರಾಟ ಆಗತ್ತೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ಬನ್ನಿ. ಮಧ್ಯರಾತ್ರಿ 3 ಗಂಟೆಯಿಂದ ಇವರು ಕ್ರೋಢೀಕರಣ ಆಗಿರುವಂಥದ್ದು ಕೆರಗೋಡು ಪೊಲೀಸ್ ಠಾಣೆಯಲ್ಲಿ. ಈಗ ಮುಂಜಾನೆ 5 ಗಂಟೆಯಲ್ಲಿ ಎಲ್ಲ ಬ್ಯಾರಿಗೇಟ್ಗಳು ಇಡುವಂಥ ವ್ಯವಸ್ಥೆ ಎಲ್ಲವನ್ನು ಮಾಡಿ ನೆಕ್ಸ್ಟ್ ಈಗ ಇಲ್ಲಿ ಧ್ವಜ ಇಳಿಸಲೇಬೇಕು ಅಂತ ನಿಂತಿರುವಂಥದ್ದು. ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಸುಧಾ ನಮಗೆ ಧ್ವಜ ಇರಲಿ ಅಂತ ಹೇಳಿದ್ರು ಕೂಡ ಜನರ ಮಾತನ್ನು ಧಿಕ್ಕರಿಸಿ ಲೋಕಲ್ ಬಾಡಿ ಪಂಚಾಯಿತಿಯ ಮೆಂಬರ್ಗಳು 22 ಜನದಲ್ಲಿ 20 ಜನ ಮೆಂಬರ್ಗಳು ಮೆಜಾರಿಟಿ ಕೊಟ್ಟಿದ್ರು. ಅದನ್ನು ಧಿಕ್ಕರಿಸಿ ನಾವು ತೆಗಿತೀವಿ ಅಂತ ನಿಂತಿರುವಂಥ ಧೋರಣೆ ಇದು. ಅಂದ್ರೆ ಅವ್ರಿಗೆ ದುರುಪಯೋಗ ಇರಬಾರ್ದು. ಈ ಕೇಸರಿ ಧ್ವಜ ನಮ್ಮ ಸರ್ಕಾರ ಇರೋ ಸಮಯದಲ್ಲಿ ಎಲ್ಲೂ ಕೂಡ ಆರಬಾರ್ದು ಅನ್ನೋದು ಅವರ ಉದ್ದೇಶ. ನಮ್ಮ ಧರ್ಮ ಧ್ವಜ ನಾವು ಬದುಕಿರೋವರೆಗೂ ಆರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಾಣ ಬಿಟ್ಟರು ಬಾವುಟ ಬಿಡವು.